ಡಿಕೆ ಶಿವಕುಮಾರ್ ಬಿಜೆಪಿಗೆ ಬರಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು. ಆದ್ರೆ ಅವರ ಹಿಂದೆ ಶಾಸಕರಿಲ್ಲ ಅಂತ ಕರ್ಕೊಂಡಿಲ್ಲ. ಡಿಕೆ ಶಿವಕುಮಾರ್ ಬಳಿ ಕೇವಲ 10 ರಿಂದ 12 ಶಾಸಕರು ಮಾತ್ರ ಇದ್ದಾರೆ. ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಹಾಡು ಹೇಳೋ ಬದಲು ಇಟಲಿ ಮಾತೆ ಬಗ್ಗೆ ಹೇಳಬೇಕಾಗಿತ್ತು. ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಸೇರಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಅವರ ಹಿಂದೆ ಶಾಸಕರಿಲ್ಲ ಅಂತ ಹೇಳಿ ಕರ್ಕೊಂಡಿಲ್ಲ. ಬಿಜೆಪಿ ಬಳಿ ಕೇವಲ 10 ರಿಂದ 12 ಶಾಸಕರು ಮಾತ್ರ ಇದ್ದಾರೆ. ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಹಾಡು ಹೇಳೋ ಬದಲು ಇಟಲಿ ಮಾತೆಯ ಹಾಡನ್ನ ಹಾಡಬೇಕಾಗಿತ್ತು. ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಸಿಎಂ ಆಗ್ತಾ ಇದ್ರು. ಇಷ್ಟೊತ್ತಿಗೆ ಆಲ್ರೆಡಿ ಸಿಎಂ ಆಗ್ತಾ ಇದ್ರು. ಹಿಂದೂ ಮುಖಂಡ ರೆಬಲ್ ಶಾಸಕ ಯತ್ನಾಳ್ ಅವರು ಮತ್ತೊಂದು ಬಾಂಬನ್ನು ಹಾಕಿದ್ದಾರೆ. ಸಿದ್ದರಾಮಯ್ಯ 24 ತಾಸಿನಾಗ ಇಳಿದು ಡಿಕೆ ಶಿವಕುಮಾರ್ ಅಂತ ಇದು ನಾಟಕ ಮಾಡಕ್ಕೆ ಹೋಗ್ತಾರೆ. ಡಿಕೆ ಶಿವಕುಮಾರ್ ಯಾಕೆ ಮಾಡ್ತಾರೆ ಒಂದು ಕಾಲ ಈ ಕಡೆ ಬಿಟ್ಟಾರ ಅವ್ರು ಬಿಜೆಪಿ ಕಡೆ. ಬಿಜೆಪಿ ಕಡೆನೂ ಒಂದು ಚರ್ಚೆ ಮಾಡ್ಯಾರ ಅವರು. ಡಿಕೆ ಶಿವಕುಮಾರ್ ಅವ್ರ ಹಿಂದ MLA ಎಲ್ಲ ಬಿಟ್ಟಾರ. ಅದನ್ನು ಹೇಳ್ತೇನೆ, ದಿಲ್ಲಿ ಒಳಗೊಂದು ಚರ್ಚೆ ಆಗೈತೆ ಡಿಕೆ ಶಿವಕುಮಾರ್ದು. ನಮ್ಮ ಮಹಾಮಹಿಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು 60 ರಿಂದ 70 ಕಾಂಗ್ರೆಸ್ MLA ತೊಗೊಂಡು ಬರ್ತೀವಿ. ಮುಂದೆ ನಮಸ್ತೆ ಸದಾ ಒತ್ತಲೆ ಹಾಡ್ತಾರೆ ಹಾಡ್ಯಾರ. ಹೊಂದಾಣಿಕೆ ಮಾಡ್ಕೊಳಕ್ಕೆ ಬಿಜೆಪಿ ಕೂಡ ಇದು ಹಿಂದಗಡೆ ನಮ್ಮ ಇಂಟು ರಿಪೋರ್ಟ್ ಐತೆ. ಏನಂದ್ರೆ ಡಿಕೆ ಶಿವಕುಮಾರಿಂದ 12 ರಿಂದ 13 ಮಂದಿ ಇಲ್ಲ, ಎಲ್ಲ ಸಿದ್ದರಾಮಯ್ಯ ಕಡೆ ಅದಾರ ಹೋಗ್ತಿರ್ಬೋದು. ನನಗೆ ನಮ್ಮ ಪಾರ್ಟಿ ಒಬ್ಬ ಹೈಕಮಾಂಡ್ अदर ಕೇಳ पाटिल जी आपको कितना डी.के. शिवकुमार के साथ है? ना है 10-12 है, वो भी बीजेपी खिलाता है तो एक भी नहीं आएगा. अरे बीजेपी जोड़ा बन रहा वो आपका सही ये है, करेक्ट है आपका. वैसे ही पहला हम कोशिश किए थे डी.के. शिवकुमार के साथ. विजेंद्र ने बोले थे, विजेंद्र जी डिप्टी CM डी.के. शिवकुमार जी कर्नाटक को बेच लेते मारे बिड़ते इबरू ಕೂಡಿಬಿಟ್ರೆ ಮಾರೇ ಬಿಡ್ತಾರೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಆಗೋದಕ್ಕೆ ನಮಗೆ ವಿರೋಧ ಯಾಕಪ್ಪ ಅಂತ ಸಿದ್ದರಾಮಯ್ಯ ಏನು ಸಾಬರು ಕೊಡೋದು ಮಾಡ್ತಾನೆ, ಒಂದು 2 ವರ್ಷ ಮಾಡಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಆಗೋದು ಇಂಥ ಭ್ರಷ್ಟ, ಅವ ಒಬ್ಬ ಭ್ರಷ್ಟ, ಬಿಜೆಪಿ ಒಬ್ಬ ಭ್ರಷ್ಟ, ಇಬ್ಬರು ಕುಡಿದ್ರು ಕರ್ನಾಟಕ. ಅಲ್ಲಿಂದ ನೀವು ಸಿದ್ದರಾಮಯ್ಯ 24 ತಾಸಿನಾಗ ಇಳಿದು ಡಿ.ಕೆ. ಶಿವಕುಮಾರ್ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.